ವೆಂಕಟಾಚಲದ ಮಹಾತ್ಮ್ಯವನ್ನು ತಿಳಿದು ವೆಂಕಟೇಶ ದೇವರಲ್ಲಿ ಭಕ್ತಿಯನ್ನು ಮಾಡಿ ಸ್ಮರಣೆಯನ್ನು ಮಾಡ್ತಾ ಅನುಕೂಲತೆ ಇದ್ದಾಗ ವೆಂಕಟಾಚಲದ ದರ್ಶನ ಸ್ಪರ್ಶ ಹಾಗೂ ವೆಂಕಟೇಶ ದೇವರ ದರ್ಶನ ಇವುಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಪ್ರಾಯ ಸದ್ಭಕ್ತರು ಮೇಲಿಂದ ಮೇಲೆ ವೆಂಕಟಾಚಲದ ದರ್ಶನವನ್ನು ಮಾಡುವವರೇ ಇದ್ದಾರೆ. ಆದರೆ ಪುರಾಣೋಕ್ತವಾದ ಮಹಿಮೆಗಳನ್ನು ಮನಸ್ಸಿನಲ್ಲಿ ಚಿಂತನ ಮಾಡ್ತಾ ಆ ಅನುಸಂಧಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ದರ್ಶನ ಮಾಡಿದರೆ ಇನ್ನೂ ವಿಶೇಷವಾದ ಫಲ ಬರುತ್ತೆ ಎನ್ನುವುದಕ್ಕೋಸ್ಕರ ಈ ಪ್ರಯತ್ನ. ವಿಷ್ಣು ಸ್ಥಾನೇಷು ಸರ್ವೇಷು ಸ್ವಯಂ ವ್ಯಕ್ತ ಸ್ಥಳೇಷು ಚ ಯತ್ರ ವಿಷ್ಣೋರತಿ ಪ್ರೀತಿ ಯತ್ರ ಸಿದ್ಧ್ಯಂತಿ ಸಿದ್ಧಯಃ ಅತ್ಯದ್ಭುತಂಚ ಚಾರಿತ್ರ್ಯಂ ಯತ್ರ ವಿಷ್ಣೋ ಪ್ರವರ್ತತೆ. ವಿಶೇಷವಾಗಿ ಧ್ಯಾನವನ್ನು ಮಾಡಿ ತಾವೇನು ತಿಳಿದುಕೊಂಡಿದ್ದಾರೆ ಅದೆಲ್ಲವನ್ನು ಮೆಲುಕು ಹಾಕ್ತಾ ಸೂತಾಚಾರ್ಯರಂತಾರೆ, ಮುಹೂರ್ತ ಮಾತ್ರಂ ಧ್ಯಾತ್ವ. ಒಂದು ಮುಹೂರ್ತದವರೆಗೆ 48 ನಿಮಿಷ ಧ್ಯಾನ ಮಾಡಿದ್ದಾರೆ. ಚಿಂತನೆ ಮಾಡಿ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಕ್ಷೇತ್ರ ಶೌನಕಾದಿ ಋಷಿಗಳು ಕೇಳ್ತಾ ಇದ್ದಾರೆ, ಅವರಿಗೆ ನಾನು ಹೇಳಬೇಕು ಅಂತ ಚಿಂತನೆ ಮಾಡಿ ತಿಳಿಸಿಕೊಡ್ತಾ ಇದ್ದಾರೆ ಈ ವೆಂಕಟಾಚಲದ ಬಗ್ಗೆ. ಪ್ರಳಯ ಕಾಲದಲ್ಲಿ ಮುಳುಗಿ ಹೋದಂತಹ ಈ ಭೂಮಿಯನ್ನು ಪರಮಾತ್ಮ ತಾನು ಸ್ವಯಂ ವರಾಹ ರೂಪದಿಂದ ಉದ್ಧಾರ ಮಾಡಿದ್ದಾನೆ. ಪರಮಾತ್ಮ ಭೂವರಾಹ ಸ್ವಾಮಿ ಭೂಮಿಯನ್ನು ಉದ್ಧಾರ ಮಾಡ್ತಾ ಇರುವಾಗ ಹಿರಣ್ಯಾಕ್ಷ ಬಂದು ಅಡ್ಡಿ ಮಾಡಿದರೆ ಆ ಹಿರಣ್ಯಾಕ್ಷನನ್ನು ತನ್ನ ದೌಷ್ಟ್ರ ಕೋರೆ ಹಲ್ಲಿನಿಂದ ತೆಗೆದು ಸಂಹಾರ ಮಾಡಿದ್ದಾರೆ ಪರಮಾತ್ಮ. ಭೂಮಿಯನ್ನು ಉದ್ಧಾರ ಮಾಡಿ ಸೃಷ್ಟಿಯಾದಿ ಕರ್ಮಗಳನ್ನು ಮಾಡುವುದಕ್ಕೋಸ್ಕರ ಭೂಮಿಯೇ ಇಲ್ಲ ಅಂತ ನೀವೆಲ್ಲ ಚಿಂತೆ ಮಾಡ್ತಾ ಇದ್ರಲ್ಲ, ದೇವತೆಗಳೇ ಭೂಮಿಯನ್ನು ಕೊಟ್ಟಿದ್ದೇನೆ, ಬ್ರಹ್ಮದೇವರೇ ಇನ್ನು ಮುಂದೆ ನಿಮ್ಮ ಸೃಷ್ಟಿ ಕಾರ್ಯಾದಿಗಳನ್ನು ನೀವು ಮಾಡಬಹುದು, ಭೂಮಿಯನ್ನು ಉದ್ಧಾರ ಮಾಡಿ ಆಗಿದೆ ಅಂತ ದೇವತೆಗಳಿಗೆ ಆದೇಶ ಮಾಡಿದ ವರಾಹದೇವರು ಗರುಡದೇವರಿಗೆ ಹೇಳಿದರಂತೆ, ನಾನು ಭೂಮಿಯಲ್ಲಿ ಭಕ್ತರ ಉದ್ಧಾರವನ್ನು ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಸನ್ನಿಹಿತನಾಗಬೇಕು ಈ ರೂಪದಿಂದ ಅಂತ ಬಯಸಿದ್ದೇನೆ. ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೇ. ತನ್ನ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಮಾಡಿ ಆ ಅಧಿಷ್ಠಾನದಲ್ಲಿದ್ದು ಭಕ್ತರು ಮಾಡುವ ಪ್ರಾರ್ಥನೆಗಳನ್ನು ಕೇಳಿ ಅನುಗ್ರಹಿಸಿ ವಿಶೇಷವಾಗಿ ಭಕ್ತರನ್ನು ಉದ್ಧಾರ ಮಾಡುವುದಕ್ಕೆ ಅಂತ ಪರಮಾತ್ಮ ಒಂದು ಕಡೆಗೆ ಸನ್ನಿಹಿತನಾಗಿರಬೇಕಲ್ವ. ಅದಕ್ಕೋಸ್ಕರ ಭಗವಂತ ಗರುಡದೇವರಿಗೆ ಆಜ್ಞೆ ಮಾಡಿದನಂತೆ, ಗರುಡ ದೇವತೆಗಳ ಪ್ರಾರ್ಥನೆಯಂತೆ ಭೂಮಿಯ ಉದ್ಧಾರವನ್ನು ಮಾಡಿಯಾಯಿತು, ನನ್ನ ವಿಹಾರಕ್ಕಾಗಿಯೇ ಅಂತ ಇರುವ ಏನೊಂದು ಕ್ರೀಡಾಚಲ ಇದೆ ವೈಕುಂಠದಲ್ಲಿ, ಅದನ್ನೇ ತೆಳಗೆ ತೆಗೆದುಕೊಂಡು ಬಾ ನೀನು ಅಂತ. ವೈನತೇಯ ಮಹಾಸತ್ವ ಗಚ್ಚತ್ವಮತಿ ವೇಗತಃ ಗತ್ವಾತು ಪರಮಂ ಧಾಮ ಕ್ರೀಡಾಚಲ ಮಿಹಾನಯ ಸರ್ವಾನ್ ಪಾರಿಷದಾಂಶ್ಚಾಪಿ ವಿಶ್ವಕ್ಸೇನ ಮುಖಾನ್ ಸುರಾನ್. ಆ ಕ್ರೀಡಾಚಲವನ್ನೇ ಭೂಮಿಗೆ ತೆಗೆದುಕೊಂಡು ಬಾ, ನನ್ನ ಎಲ್ಲ ಸೇವಕರನ್ನು ದೇವತೆಗಳನ್ನು ಸೇರಿಕೊಂಡಂತೆ ಅವರೆಲ್ಲರನ್ನ ಅಲ್ಲಿ ಇಳಿಸಿ ಕರೆದುಕೊಂಡು ಬರುವುದಲ್ಲ, ದೇವತೆಗಳಿಂದ ಸಹಿತವಾಗಿಯೇ ಆ ಕ್ರೀಡಾಚಲ ಭೂಮಿಗೆ ಇಳಿದು ಬರಲಿ ಅಂತ. ಅದ್ಭುತವಾದಂತಹ ಆ ಶ್ರೇಷ್ಠವಾದ ಕ್ರೀಡಾಚಲ, ನಾನಾ ವಿಧವಾದಂತಹ ವೃಕ್ಷಗಳು, ಸರೋವರಗಳು, ನಾನಾ ವಿಧವಾದ ತೀರ್ಥಗಳು, ಪಕ್ಷಿಗಳು, ದೇವತೆಗಳೇ ಪಶುಗಳ ಪಕ್ಷಿಗಳ ರೂಪದಲ್ಲಿ ವಿಹಾರ ಮಾಡ್ತಾ ದೇವರ ನಾನಾ ತರಹದ ಸೇವೆಯನ್ನು ಮಾಡುವ ರೀತಿಯಲ್ಲಿ ಓಡಾಡುವಂತಹ ಆ ಪರಮ ಪವಿತ್ರವಾದ ಪರ್ವತ, ದಿವ್ಯವಾದ ಪರ್ವತ, ಭಗವನ್ಮಯವಾದ ಅರ್ಥಾತ್
ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದಂತಹ ಪರ್ವತ. ಅಂತಹ ಪರ್ವತವನ್ನು ಗರುಡ ದೇವರು ಪರಮಾತ್ಮನ ಆಜ್ಞೆಯಂತೆ ತೆಗೆದುಕೊಂಡು ಬಂದಿದ್ದಾರೆ. ಪರಮಾತ್ಮ ಗೋಮತಿ ತೀರದ ದಕ್ಷಿಣ ಭಾಗದಲ್ಲಿ 60 ಯೋಜನ, ಪೂರ್ವ ಸಮುದ್ರದ ಪಶ್ಚಿಮ ಭಾಗದಲ್ಲಿ 5 ಯೋಜನ ಹಾಗೂ ರುಕ್ಮ ನದಿ ತೀರದ ಉತ್ತರ ಭಾಗದಲ್ಲಿದ್ದು ಈ ಆಜ್ಞೆಯನ್ನು ಗರುಡದೇವರಿಗೆ ಮಾಡಿದ್ದಾನೆ. ಅಲ್ಲಿ ಗರುಡದೇವರು ಆ ಕ್ರೀಡಾಚಲವನ್ನು ಇಳಿಸಿದ್ದಾರೆ. ಮುಂದೆ ಶೇಷದೇವರ ಹಾಗೂ ವಾಯುದೇವರ ವಿವಾದದ ಸಂದರ್ಭದಲ್ಲಿ ಬಲಪರೀಕ್ಷೆಯನ್ನು ಮಾಡುವಾಗ ವಾಯುದೇವರು ಕೇವಲ ತಮ್ಮ ಕನಿಷ್ಠ ಅಂಗುಲಿಯ ಸ್ಪರ್ಶ ಮಾಡುವ ಮಾತ್ರದಿಂದ ಉತ್ತರದಲ್ಲಿರುವಂತಹ ಆ ಪರ್ವತ ನಮ್ಮೆಲ್ಲರ ಸೌಭಾಗ್ಯದಿಂದ ಈ ದಕ್ಷಿಣ ಭಾಗಕ್ಕೆ ಬಂದಿದೆ. ಈ ಪರ್ವತ ಸಾಕ್ಷಾತ್ ಶೇಷದೇವರೇ ಪರಮಾತ್ಮನ ಸೇವೆಗಾಗಿ ಇಂಥ ಪರ್ವತದ ರೂಪದಲ್ಲಿ ನಿಂತದ್ದು. ತಂದದ್ದು ಗರುಡದೇವರು. ಇದನ್ನು ಈಚೆಗೆ ಎತ್ತಿ ತಮ್ಮ ಸ್ಪರ್ಶದಿಂದ ದಕ್ಷಿಣ ಭಾಗಕ್ಕೆ ಕರೆದುಕೊಂಡು ಬಂದದ್ದು ವಾಯುದೇವರು. ಇದೇ ಪರ್ವತದಲ್ಲಿ ತಪಸ್ಸು ಮಾಡಿ ತಾವು ಪರಮಾತ್ಮನ ಪ್ರಧಾನಾಂಗರಾಗಬೇಕು, ಭಗವಂತನ ವಿಶೇಷಾನುಗ್ರಹವನ್ನು ಪಡೆಯಬೇಕು ಅಂತ ವಾಯುದೇವರು ತಪಸ್ಸು ಮಾಡಿದ್ದು ಹೌದು. ಇಲ್ಲಿಯೇ ಅಂಜನಾದೇವಿ ತಪಸ್ಸು ಮಾಡಿ ಹನುಮಂತ ದೇವರ ಅವತಾರವಾಗುವಂತೆ ಮಾಡಿದ್ದು ಹೌದು. ಹಾಗಾದರೆ ವಾಯುದೇವರ ಅವತಾರ ಇಲ್ಲಾಗಿದೆ. ವಾಯುದೇವರ ಬಲ ಇದು ಅತ್ಯುತ್ತಮ ಅನ್ನುವುದರ ನಿರ್ಣಯ ಇದೇ ಪರ್ವತದಲ್ಲಿ ಆದದ್ದು. ವಾಯುದೇವರ ವಿಶೇಷವಾದ ತಪಸ್ಸಿನಿಂದ ಅವರು ಪರಮಾತ್ಮನ ಪ್ರಧಾನಾಂಗರಾದದ್ದು ಇದೇ ಪರ್ವತದಲ್ಲಿ. ಗರುಡದೇವರ ವಿಶೇಷವಾದ ಸೇವೆ, ಶೇಷದೇವರೇ ಈ ರೂಪದಲ್ಲಿ ನಿಂತದ್ದು. ರುದ್ರದೇವರು ವಿಶೇಷವಾಗಿ ಇಲ್ಲಿ ತಪಸ್ಸು ಮಾಡಿದ್ದು. ಈ ಎಲ್ಲ ದೇವಾಧಿದೇವತೆಗಳ ಜೀವೋತ್ತಮರಾದ ವಾಯುದೇವರ ವಿಶೇಷವಾದ ಸನ್ನಿಧಾನದಿಂದ ಕೂಡಿದಂತಹ ಈ ಪವಿತ್ರವಾದ ಕ್ಷೇತ್ರ ಅನ್ನುವುದನ್ನು ನಾವು ಇಲ್ಲಿ ಮನಗಾಣಬೇಕು.